ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರೂ ಕೂಡ ದಾಖಲೆ ಆಗುತ್ತೆ. ಇವತ್ತು ಪ್ರಧಾನಿ ಮೋದಿ ಅವರು ಯುಗಾದಿ ವಿಶೇಷ ದಿನದ ಹಿನ್ನೆಲೆ ಆರ್ಎಸ್ಎಸ್ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ರು. ಅದು ಕೂಡ ಒಂದು ದಾಖಲೆ ಆಗೋಯ್ತು. ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟ ಮೊದಲ ಪ್ರಧಾನಿ ಅನ್ನುವಂತಹ ವಿಶೇಷ ಖ್ಯಾತಿಗೂ ಕೂಡ ಪ್ರಧಾನಿ ಮೋದಿ ಅವರು ಪಾತ್ರರಾದರು. ಹೇಗಿತ್ತು ಈ ಭೇಟಿ? ಬನ್ನಿ ನೋಡ್ಕೊಂಡ್ ಬರೋಣ. ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ. ಪ್ರಧಾನಿ ನಡೆಯ ಹಿಂದಿವೆ ಹಲವು ಸಂದೇಶ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ಬಳಿಕ ಎಂದಿಗೂ ನಾಗ್ಪುರದಲ್ಲಿರುವ ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಹೋಗಿರಲಿಲ್ಲ. ಆದರೆ ಇವತ್ತು ಆರ್ಎಸ್ಎಸ್ ಕಚೇರಿಗೆ ಹೋಗಿ ಆರ್ಎಸ್ಎಸ್ ಸಂಸ್ಥಾಪಕ ಕೆಬಿ ಹೆಡ್ಗೇವಾರ್ ಅವರಿಗೆ ಗೌರವ ಸಲ್ಲಿಸಿ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಆರ್ಎಸ್ಎಸ್ ಭಾರತ ಸಂಸ್ಕೃತಿಯ ಆಲದ ಮರ. जो विचार भी 100 साल पहले बोला गया वो महान वटवृक्ष के रूप में आज दुनिया के सामने है. सिद्धांत और आदर्श इस वटवृक्ष को ऊंचाई देते हैं. लाखों करोड़ों स्वयंसेवक इसकी टहनी. ये कोई साधारण वटवृक्ष नहीं. राष्ट्रीय स्वयंसेवक संघ भारत की अमर संस्कृति का आधुनिक अक्षय वट है. परोपकार माड़ी मोदी संदेश. हमारा शरीर परोपकार के लिए ही है, सेवा के लिए ही है. और जब ये सेवा संस्कारों में आ जाती है तो सेवा ही साधना बन जाती है. यही साधना तो हर एक स्वयंसेवक के जीवन की प्राणवायु होती है. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದಾರೆ. ಮೋದಿ ಗುಜರಾತ್ ಸಿಎಂ ಆಗಿದ್ದ ಕಾಲ 2012ರಲ್ಲಿ ಆರ್ಎಸ್ಎಸ್ ಪ್ರಧಾನ ಕಚೇರಿಗೆ ಕೊನೆಯದಾಗಿ ಭೇಟಿ ನೀಡಿದರು. ಮೋದಿ ನೇತೃತ್ವದಲ್ಲಿ 2014ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದ ಬಳಿಕವೂ ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿರಲಿಲ್ಲ. ಹಲವು ಬಾರಿ ಮೋದಿ ಭಾಗವತ್ ವೇದಿಕೆಯನ್ನು ಹಂಚಿಕೊಂಡರು. ಆದರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಕೆಲ ಬೇಸರ ವ್ಯಕ್ತಪಡಿಸಿದ್ರು. ಬಿಜೆಪಿ ಆರ್ಎಸ್ಎಸ್ ಮಧ್ಯೆ ಏರುಪೇರು ಕಂಡುಬಂದಿತ್ತು. ಬಿಜೆಪಿ ಹೈಕಮಾಂಡ್ಗೂ ಆರ್ಎಸ್ಎಸ್ಗೂ ಅಷ್ಟಕ್ಕಷ್ಟೇ ಎನ್ನಲಾಗಿತ್ತು. ಇತ್ತೀಚೆಗೆ ಜೆಪಿ ನಡ್ಡಾ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ರು. ಬಿಜೆಪಿಗೆ ಇನ್ನು ಆರ್ಎಸ್ಎಸ್ ಕೈ ಹಿಡಿಯುವ ಅಗತ್ಯ ಇಲ್ಲ ಅಂದಿದ್ರು. ಆರ್ಎಸ್ಎಸ್ ಕಡೆಗಣಿಸಿ 2024ರಲ್ಲಿ ಬಿಜೆಪಿ ಪೆಟ್ಟು ತಿಂದಿತ್ತು. ಆದರೆ ಈಗ ಆರ್ಎಸ್ಎಸ್ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದು ಬಿಜೆಪಿ ಹಾಗೂ ಸಂಘದ ಅಂತರವನ್ನ ಸರಿ ಮಾಡಿದ್ದಾರೆ. ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಹೋಗುವ ಮೂಲಕ ನರೇಂದ್ರ ಮೋದಿ ಹಲವು ಸಂದೇಶ ನೀಡಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರೂ ಕೂಡ ದಾಖಲೆ ಆಗುತ್ತೆ. ಇವತ್ತು ಪ್ರಧಾನಿ ಮೋದಿ ಅವರು ಯುಗಾದಿ ವಿಶೇಷ ದಿನದ ಹಿನ್ನೆಲೆ ಆರ್ಎಸ್ಎಸ್ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ರು. ಅದು ಕೂಡ ಒಂದು ದಾಖಲೆ ಆಗೋಯ್ತು. ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟ ಮೊದಲ ಪ್ರಧಾನಿ ಅನ್ನುವಂತಹ ವಿಶೇಷ ಖ್ಯಾತಿಗೂ ಕೂಡ ಪ್ರಧಾನಿ ಮೋದಿ ಅವರು ಪಾತ್ರರಾದರು. ಹೇಗಿತ್ತು ಈ ಭೇಟಿ? ಬನ್ನಿ ನೋಡ್ಕೊಂಡ್ ಬರೋಣ. ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ. ಪ್ರಧಾನಿ ನಡೆಯ ಹಿಂದಿವೆ ಹಲವು ಸಂದೇಶ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ಬಳಿಕ ಎಂದಿಗೂ ನಾಗ್ಪುರದಲ್ಲಿರುವ ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಹೋಗಿರಲಿಲ್ಲ. ಆದರೆ ಇವತ್ತು ಆರ್ಎಸ್ಎಸ್ ಕಚೇರಿಗೆ ಹೋಗಿ ಆರ್ಎಸ್ಎಸ್ ಸಂಸ್ಥಾಪಕ ಕೆಬಿ ಹೆಡ್ಗೇವಾರ್ ಅವರಿಗೆ ಗೌರವ ಸಲ್ಲಿಸಿ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಆರ್ಎಸ್ಎಸ್ ಭಾರತ ಸಂಸ್ಕೃತಿಯ ಆಲದ ಮರ. जो विचार भी 100 साल पहले बोला गया वो महान वटवृक्ष के रूप में आज दुनिया के सामने है. सिद्धांत और आदर्श इस वटवृक्ष को ऊंचाई देते हैं. लाखों करोड़ों स्वयंसेवक इसकी टहनी. ये कोई साधारण वटवृक्ष नहीं. राष्ट्रीय स्वयंसेवक संघ भारत की अमर संस्कृति का आधुनिक अक्षय वट है. परोपकार माड़ी मोदी संदेश. हमारा शरीर परोपकार के लिए ही है, सेवा के लिए ही है. और जब ये सेवा संस्कारों में आ जाती है
तो सेवा ही साधना बन जाती है। यही साधना तो हर एक स्वयंसेवक के जीवन की प्राणवायु होती है। ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದಾರೆ. ಮೋದಿ ಗುಜರಾತ್ ಸಿಎಂ ಆಗಿದ್ದ ಕಾಲ 2012ರಲ್ಲಿ ಆರ್ಎಸ್ಎಸ್ ಪ್ರಧಾನ ಕಚೇರಿಗೆ ಕೊನೆಯದಾಗಿ ಭೇಟಿ ನೀಡಿದರು. ಮೋದಿ ನೇತೃತ್ವದಲ್ಲಿ 2014ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದ ಬಳಿಕವೂ ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿರಲಿಲ್ಲ. ಹಲವು ಬಾರಿ ಮೋದಿ ಭಾಗವತ್ ವೇದಿಕೆಯನ್ನು ಹಂಚಿಕೊಂಡರು. ಆದರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಕೆಲ ಬೇಸರ ವ್ಯಕ್ತಪಡಿಸಿದರು. ಬಿಜೆಪಿ ಆರ್ಎಸ್ಎಸ್ ಮಧ್ಯೆ ಏರುಪೇರು ಕಂಡುಬಂದಿತ್ತು. ಬಿಜೆಪಿ ಹೈಕಮಾಂಡ್ಗೂ ಆರ್ಎಸ್ಎಸ್ಗೂ ಅಷ್ಟಕ್ಕಷ್ಟೇ ಎನ್ನಲಾಗಿತ್ತು. ಇತ್ತೀಚೆಗೆ ಜೆಪಿ ನಡ್ಡಾ ಒಂದು ಸ್ಫೋಟಕ ಹೇಳಿಕೆ ನೀಡಿದರು. ಬಿಜೆಪಿಗೆ ಇನ್ನು ಆರ್ಎಸ್ಎಸ್ ಕೈ ಹಿಡಿಯುವ ಅಗತ್ಯ ಇಲ್ಲ ಅಂದಿದ್ರು. ಆರ್ಎಸ್ಎಸ್ ಕಡೆಗಣಿಸಿ 2024ರಲ್ಲಿ ಬಿಜೆಪಿ ಪೆಟ್ಟು ತಿಂದಿತ್ತು. ಆದರೆ ಈಗ ಆರ್ಎಸ್ಎಸ್ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದು ಬಿಜೆಪಿ ಹಾಗೂ ಸಂಘದ ಅಂತರವನ್ನ ಸರಿ ಮಾಡಿದ್ದಾರೆ. ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಹೋಗುವ ಮೂಲಕ ನರೇಂದ್ರ ಮೋದಿ ಹಲವು ಸಂದೇಶ ನೀಡಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರೂ ಕೂಡ ದಾಖಲೆ ಆಗುತ್ತೆ. ಇವತ್ತು ಪ್ರಧಾನಿ ಮೋದಿ ಅವರು ಯುಗಾದಿ ವಿಶೇಷ ದಿನದ ಹಿನ್ನೆಲೆ ಆರ್ಎಸ್ಎಸ್ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ರು. ಅದು ಕೂಡ ಒಂದು ದಾಖಲೆ ಆಗೋಯಿತು. ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟ ಮೊದಲ ಪ್ರಧಾನಿ ಅನ್ನುವಂತಹ ವಿಶೇಷ ಖ್ಯಾತಿಗೂ ಕೂಡ ಪ್ರಧಾನಿ ಮೋದಿ ಅವರು ಪಾತ್ರರಾದರು. ಹೇಗಿತ್ತು ಈ ಭೇಟಿ? ಬನ್ನಿ ನೋಡ್ಕೊಂಡ್ ಬರೋಣ. ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ. ಪ್ರಧಾನಿ ನಡೆಯ ಹಿಂದಿವೆ ಹಲವು ಸಂದೇಶ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ಬಳಿಕ ಎಂದಿಗೂ ನಾಗ್ಪುರದಲ್ಲಿರೋ ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಹೋಗಿರಲಿಲ್ಲ. ಆದರೆ ಇವತ್ತು ಆರ್ಎಸ್ಎಸ್ ಕಚೇರಿಗೆ ಹೋಗಿ ಆರ್ಎಸ್ಎಸ್ ಸಂಸ್ಥಾಪಕ ಕೆಬಿ ಹೆಡ್ಗೇವಾರ್ ಅವರಿಗೆ ಗೌರವ ಸಲ್ಲಿಸಿ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಆರ್ಎಸ್ಎಸ್ ಭಾರತ ಸಂಸ್ಕೃತಿಯ ಆಲದ ಮರ. जो विचार भी 100 साल पहले बोला गया वो महान वटवृक्ष के रूप में आज दुनिया के सामने है. सिद्धांत और आदर्श इस वटवृक्ष को ऊंचाई देते हैं. लाखों करोड़ों स्वयंसेवक इसकी टहनी, ये कोई साधारण वटवृक्ष नहीं. राष्ट्रीय स्वयंसेवक संघ भारत की अमर संस्कृति का आधुनिक अक्षय वट है. ಪರೋಪಕಾರ ಮಾಡಿ ಮೋದಿ ಸಂದೇಶ. हमारा शरीर परोपकार के लिए ही है, सेवा के लिए ही है. और जब ये सेवा